ಅದೇ ಸಂದೇಶ ಸರ್. ಈ ಚಟಗಳು ಮಾಡಕ್ ಹೋಗ್ಬೇಡಿ, ಇದರಿಂದ ಮಾಡಿದ್ರೆ ಏನಾಗುತ್ತೆ ಅನ್ನೋದೇ ಅದೇ. ಎಷ್ಟು ಬೇಕಷ್ಟಿದ್ರೆ ಒಳ್ಳೇದು, ಯಾವ್ದೇ ಅತಿ ಆದ್ರೂ ಕೆಟ್ಟದ್ದು, ಅಮೃತನೋ ಅತಿ ಆದ್ರೆ ವಿಷ. ಸೊ ಎಷ್ಟಲ್ಲಿ ಬೇಕು ಅಷ್ಟಲ್ಲಿ ಇತ್ತು ಅಂದ್ರೆ ಸರಿ. ಅದು ರೈವಲ್ರಿ ಇರ್ಬೋದು, ಕುಡಿಯೋದಿರ್ಬೋದು, ಬೇರೆ ಬೇರೆ ಅಭ್ಯಾಸಗಳಿರ್ಬೋದು. ಯಾವ್ದು ಕಾಂಪ್ರಮೈಸ್ ಆಗ್ಬಾರ್ದು, ಯಾವ್ದು ಕಾಂಪ್ರಮೈಸ್ ಆಗ್ಬೇಕನ್ನೋದು ವಿಚಾರ ಫ್ಯಾಮಿಲಿಗೋಸ್ಕರ ನಾವು ಸಿನಿಮಾ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ ನಾವು ಯಾವ್ದು ಕಾಂಪ್ರಮೈಸ್ ಆಗ್ಬೇಕು, ಯಾವ್ದು ಕಾಂಪ್ರಮೈಸ್ ಆಗ್ಬಾರ್ದು, ಎಲ್ಲಿ ಎಂಟರ್ಟೈನ್ ಮಾಡ್ಬೇಕು, ಎಲ್ಲಿ ಎಂಟರ್ಟೈನ್ ಮಾಡಬಾರ್ದು, ಯಾವ ಕೆಲಸದಲ್ಲಿ ಚೆನ್ನಾಗಿರ್ಬೇಕು, ಯಾವ ಕೆಲಸದಲ್ಲಿ ಚೆನ್ನಾಗಿರಲ್ಲ. ಸೊ ಇದನ್ನೆಲ್ಲ ನಿಮ್ ಲೈಫ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ನಮ್ ಸಿನಿಮಾನ ಜುಲೈ 10ನೇ ತಾರೀಕು ಬರ್ತಾ ಇದೀವಿ. ರಾಜ್ಯಾದ್ಯಂತ ಇಡೀ ಕರ್ನಾಟಕ ಸುತ್ತ ಇರ್ತೀವಿ. ಬನ್ನಿ, ಥಿಯೇಟರ್ ಬನ್ನಿ, ಫುಲ್ ಇನ್ನೂ ಫಂಕ್ಷನ್ ಮಾಡೋಣ. ಆಮೇಲೆ ಇನ್ನೊಂದು ಸರ್, ನಾವು ಥಿಯೇಟರ್ಲೇ ಬಂದು ಯಾಕೆ ನೋಡ್ಬೇಕಂತೀವಿ ಅಂದ್ರೆ, ಕೆಲವ್ರು ಅನ್ಕೋತಾರೆ ಟಿವಿಗೆ ಬರ್ತಲ್ಲ ಸದ್ಯದಲ್ಲಿ ಬಿಡೋ ಮತ್ತೆ OTT ನೋಡೋಂತ. ಬಟ್ ಇದು ಸಿನಿಮಾ ಥಿಯೇಟರ್ ಬಂದು ನೋಡಿದ್ರೆ ಆ ಸೌಂಡ್, ಆ ಎಫೆಕ್ಟ್ ಅಲ್ಲ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಗೋದು. ಸುದೀಪ್ ಸರ್ ಎಲ್ಲ ವಿಷಯ ಎಲ್ಲ ಕತೆ ಎಲ್ಲ ಕೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ, ಟ್ರೈಲರ್ ನೋಡಿದ್ದಾರೆ. ಸಿನಿಮಾ ಬರ್ತೀನಿ ಅಂದ್ರೆ ಪಾಪ ಅವರು ಬಿಸಿ ಇದ್ರು. ಸುದೀಪ್ ಸರ್ ಕ್ಲೋಸ್ ಹೈದರಾಬಾದ್ ಶೂಟಿಂಗ್ ಅಲ್ಲಿ ಏನೋ ಬಿಸಿ ಇದ್ದಾರೆ ಅಂತಂದ್ರು. ಸೊ ಹಂಗಾಗಿ ಪರವಾಗಿಲ್ಲ, ಆಯ್ತು ಸರ್ ಅವ್ರು ಮತ್ತೆ ಅವ್ರ ಮನೆಗೆ ಸಿನಿಮಾ ಹಾಕಿ ನಾನು ತೋರಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ತರ ನೀವು ಫಿಲಂ ನೋಡಿದ್ರಿ, ಈ ತರ ಸ್ಟೋರಿ ಲೈನ್ ಇಡೀ ಕರ್ನಾಟಕ ಅಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಬಂದಿದ್ಯಾ? ನಾನು ಇನ್ನೇ ಕ್ವಶನ್ ಮಾಡ್ತೀನಿ. ಇಡೀ ಇಂಡಿಯಾಲೇ ಬಂದಿಲ್ಲ ಈ ತರ ಇಡೀ ಸೌತ್ ಇಂಡಿಯಾ ಸ್ಟೋರಿ ಲೈನ್ ಬಂದಿದ್ಯಾ? ಹಾರರ್ ಫಿಲಮ್ಸ್ ನೋಡಿದೀರಾ? ಈ ತರ ಒಂದು ಹಾರರ್ ಫಿಲಮ್ಸ್ ನೋಡಿದೀರಾ? ಈ ತರ ಒಂದ್ ಲೈನ್ ನೋಡಿದೀರಾ? ಈಗ ನೀವೇ ಹೇಳಿ, ನಿಮ್ ಸ್ನೇಹಿತರನ್ನ ನೀವು ಹೋಗಿ ಕರ್ಕೊಂಡು ಒಳ್ಳೆ ಸಿನಿಮಾ ಬಂದಿದೆ ನೋಡಿದ್ವಿ ಅನ್ಬಿಟ್ಟು ನೀವೇ ನಿಮ್ ಸ್ನೇಹಿತರಿಗೆ ಹೋಗಿ ಹೇಳಲ್ವಾ? ಅಷ್ಟೇ. ಎಲ್ಲಾರ್ದು ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಸರ್. ಕತೆ ಇದ್ರೆಷ್ಟು ಅಂದ್ರೆ ಕತೆ ಇದ್ರೆ ಕಾಮಿಡಿ ಇಲ್ಲ, ಕಾಮಿಡಿ ಇದ್ರೆ ಹಾರರ್ ಇಲ್ಲ ಅಂತ ಎಲ್ಲಾರ್ದು ಕಂಪ್ಲೇಂಟ್ಸ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಇದೆ. ಸೊ ನಮ್ ಡೈರೆಕ್ಟರ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಅದನ್ನ. ಯಾಕಂದ್ರೆ ಇದು ನಾವು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಸೊ ನಮ್ಗೆಲ್ಲ ಎಲಿಮೆಂಟ್ಸ್ ಇದೆ ಅಂತ ನಮಗೊಂದು ಕಾನ್ಫಿಡೆನ್ಸ್ ಸಿಕ್ಕಿದೆ. ಪ್ರತಿಯೊಬ್ಬರಿಗೆ ಇಷ್ಟ ಆಗೇ ಆಗುತ್ತೆ. ಸೊ ಒಳ್ಳೆ ಸಿನಿಮಾ ಕುಡಿ ಅಂತ ನಾವು ತುಂಬಾ ಇಷ್ಟ ಸರ್ ನೋಡ್ತಾ ಇರ್ತೀವಿ. ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ. ಈಗ ಒಳ್ಳೆ ಸಿನಿಮಾ ಬಂದಿದೆ. ಸೊ ಕತೆನೇ ಹೀರೋ ಸರ್. ಈ ಸಿನಿಮಾ ಹೀರೋ ಕತೆ. ಆ ಕತೆ ಮಾಡಿರೋರು ಇವ್ರು ನಿಜವಾದ ಹೀರೋ ಈ ಸಿನಿಮಾ. ಅಷ್ಟು ಚೆನ್ನಾಗಿ ಅದನ್ನ ರೂಪಿಸಿ ಮಾಡಿ ನಮ್ನೆಲ್ಲ ಇಲ್ಲಿ ಹಾಕೊಂಡಿರೋದಕ್ಕೆ ನಾವು ಪುಣ್ಯವಂತರು. ನಾವು ಇಷ್ಟು ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ತುಂಬಾ ವರ್ಷಗಳಿಂದ ತುಂಬಾ ತರ ಪ್ರಯತ್ನ ಮಾಡಿ ಕಷ್ಟ ಪಡ್ತಾ ಇರ್ತಾರೆ. ಅವ್ರನ್ನ ಯಾರೋ ಒಬ್ಬೊಬ್ನ ಚೂಸ್ ಮಾಡಿ ಅವ್ರಿಗೆ ಹಾಕೊಂಡು ನಮ್ಗೊಂದು ಲೈಫ್ ಕೊಡ್ತಾ ಇದಾರಲ್ಲ, ಅದಕ್ಕೆ ಇವರೇ ನಮ್ ಪಾಲಕ್ ದೇವರು ಸರ್. ಒಳ್ಳೇದಾಗ್ಲಿ, ನಿಮ್ಮ ಚಿತ್ರಕ್ಕೆ ಒಳ್ಳೇದಾಗ್ಲಿ. ನಾನು ಗದಗ ಹುಡುಗ ಅದಾನ, ಎಲ್ಲ ಉತ್ತರ ಕನ್ನಡದೆಲ್ಲ ಸಪೋರ್ಟ್ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಸರ್. ಜುಲೈ 10 ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕೊನೆಯದಾಗಿ ಉತ್ತರ ಕರ್ನಾಟಕದ ಮಂದಿ ಕಲಾವಿದರನ್ನ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ. ಅದು ಇವತ್ತು ಪ್ರೂವ್ ಆಗೈತಿ, ಯಾವಾಗ್ಲೂ ಇದನ್ನು ಪ್ರೂವ್ ಆಗ್ತಾನೆ ಬಂದೈತಿ. ನಿಮ್ದು ಒಂದು ಕಾಮನ್ ಒಂದು ಸ್ಟೈಲ್ ಐತಿ, ಆ ಸ್ಟೈಲ್ ಕಿರುಕುರು ಸ್ಟೈಲ್ ಒಳಗೆ ನಿಂತ್ಕೊಂಡು ಹೇಳ್ಬಿಡ್ರಿ. ಒಬ್ಬಳೆ ಮಂದ್ಯ ಎಲ್ಲರೂ ನೋಡ್ರೆ ಹರೀಶ್ ಜಲ್ರೇಶ್ವರ ಒಂದು ಚಿತ್ರ ಮಾಡ್ಯಾರ್ರಿ, ಭಾಳ ಚೆನ್ನಾಗೈತ. ನಾ ಮಾಡಿನಂತ ಹೇಳ್ತಿಲ್ರಿ, ಇಲ್ಲಿ ನೋಡ್ಯಾರಲ್ರಿ ಅವ್ರೆಲ್ಲರೂ ಹೇಳ್ಯಾರ ಕರೆಕ್ಟ್ರಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್. ಜುಲೈ 10ಗೆ ಬರಕತ್ತೈತಿ. ನೀವೆಲ್ಲರೂ ಬಂದು ಥಿಯೇಟರ್ ನೋಡ್ಬೇಕಂತ ಕೇಳ್ತಿದ್ದೀನಿ. ನಮಸ್ಕಾರ ರೀ. ನಂಗೆ ಮಾತಾಡೋಕ್ಕಾಗಲ್ರಿ, 90 ಹೊಡಕ್ಕೆ ಹೋಗ್ತೀನಿ.